ಹಲೋ ಫ್ರೆಂಡ್ಸ್, ಕರ್ಚಟಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಒಂದು ಅದ್ಭುತವಾದಂಥ ಅಂಜಲ್ ಮೀನಿನ ಫ್ರೈಯನ್ನು ಮಾಡುವ ತವಾ ಫ್ರೈ. ಇದು ಹೇಗೆ ಎಷ್ಟು ಸಿಂಪಲಾಗಿ ಮಾಡ್ಬೋದು ಅಂತ ಅದನ್ನು ತೋರಿಸ್ತೀನಿ. ಒಂದು ಜಾರಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀವಿ, ಹಾಗೆ ಒಂದು ಸ್ವಲ್ಪ ಈರುಳ್ಳಿ, ಆಮೇಲೆ ಕಾಯಿ ಮೆಣಸು ತೊಗೊಳ್ತಿರೋದು ಇದು, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಉಪ್ಪು, ಆಮೇಲೆ ಪೆಪ್ಪರ್ ಮತ್ತು ಅರಿಶಿನ ಪುಡಿ. ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಥರ ಮಾಡ್ಕೋಬೇಕು. ಸ್ವಲ್ಪ ಕೋಕೋನಟ್ ಆಯಿಲ್ ಆ್ಯಡ್ ಮಾಡಿದ್ದೀನಿ. ನಾವು ಮಸಾಲನ್ನು ಒಂದು ತಟ್ಟೆಗೆ ಹಾಕಿ ನಾನು ಸ್ವಲ್ಪ ಅದನ್ನು ಥಿಕ್ನೆಸ್ ಕಮ್ಮಿ ಮಾಡೋದಕ್ಕೆ ಸ್ವಲ್ಪ ಕೋಕೋನಟ್ ಆಯಿಲನ್ನೇ ಆ್ಯಡ್ ಮಾಡ್ತಾಯಿರೋದು. ಆಮೇಲೆ ಇನ್ನು ಚೆನ್ನಾಗಿ ಅಂಜಲ್ ಮೀನಿನ ಸ್ಲೈಸ್ ತೊಗೊಂಡಿದ್ದೀನಿ, ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿ ವಾಶೆಲ್ಲ ಆಗಿದೆ. ಇದನ್ನು ಚೆನ್ನಾಗಿ ಮಸಾಲೆ ಇದಕ್ಕೆ ಎರಡೂ ಸೈಡಿಗೆ ಹಚ್ಚಬೇಕು ಈ ಥರ. ಆಮೇಲೆ ಇನ್ನು ಒಂದು ತವಾ ಒಲೆ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆದ ನಂತರ ಇದನ್ನು ಫ್ರೈ ಮಾಡಿ ತೆಗಿಬೇಕು. ಒಂದು ಸೈಡು ನೀಟಾಗಿ ಫ್ರೈ ಆದಮೇಲೆ ಇನ್ನೊಂದು ಸೈಡನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು. ಭಾಳ ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿ ಇದು, ಬೇಗ ಮಾಡುವಂಥದ್ದು, ತುಂಬ ಮಸಾಲ ಇಟ್ಟು ಮಾಡುವಂಥದ್ದೇನಿಲ್ಲ, ಸಿಂಪಲ್ಲಾಗಿ ಮಾಡುವಂಥದ್ದು. ಒಳ್ಳೆ ರುಚಿಯಾಗಿದೆ ಇದು. ರೆಡ್ ಚಿಲ್ಲಿ ಪೌಡ್ರೆಲ್ಲ ಯೂಸೇ ಮಾಡಿಲ್ಲ ಇಲ್ಲಿ, ಬರೀ ಗ್ರೀನ್ ಚಿಲ್ಲಿನ ಮಾತ್ರ ಯೂಸ್ ಮಾಡಿದ್ದೀನಿ, ಕಾಯಿ ಮೆಣಸು. ಸೊ ಈ ಥರ ಸಿಂಪಲ್ಲಾಗಿ ಮಾಡಿ ನೋಡಿ. ಎರಡು ಕಡೆ ಫ್ರೈ ಆಗಿದೆ. ಈಗ ಇದನ್ನು ತೆಗಿಯೋಣ. ಸೂಪರಾಗಿ ಬಂದಿದೆ ಮಾತ್ರ. ಇನ್ನೊಂದು ಪೀಸ್ ಇದೆ, ಅದನ್ನು ಕೂಡ ರೆಡಿ ಮಾಡಿ ನೋಡಿ. ಎರಡು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಬೇಕು. ಇದು ತುಂಬ ಒಂದು ಈಸಿಯಾಗಿ ಮಾಡುವಂಥ ಒಂದು ವಿಧಾನ. ಇಲ್ಲಿ ನಾನು ಸ್ವಲ್ಪ ಮರಗೆಣಸು ಇದು ಮಾಡಿದ್ದು, ಆಮೇಲೆ ಬೇಯಿಸಿರೋದು, ಆಮೇಲೆ ಅಂಜಲ್ ಫ್ರೈ ಮತ್ತು ಇದಿದೆ ಏನು ಪ್ರಾನು ಕೂಡ ಫ್ರೈ ಮಾಡಿದ್ದೀವಿ. ಸೊ ಇದು ಮೂರು ಕಾಂಬಿನೇಷನ್ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡ್ತಿರೋವಂಥದ್ದು. ತುಂಬ ಸೂಪರಾಗಿ ಬಂದಿದೆ ಗೆಳೆಯರೆ. ಇದು ಸಖತ್ ಟೇಸ್ಟಾಗಿದೆ. ಸೂಪರಾಗಿ ಬಂದಿದೆ ಗೆಳೆಯರೆ. ಸಣ್ಣ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.